ಬಂದು ನಿಂತುಬಿಟ್ಟಿದೆ. ಒಂದು ಕಡೆ ಕತ್ತಿ ಮತ್ತು ಇ ಬಿ ಪಾಟೀಲ್ ಗುಂಪು, ಇನ್ನೊಂದು ಕಡೆ ಜಾರಕಿಹೊಳಿ ಮತ್ತು ಜೊಲ್ಲೆ ಅವ್ರ ಗುಂಪು. ಇವರು ಹಿಂದೆ ಯಾರು ಬಂದು ನಿಲ್ತಾರ, ಇವರು ಬಿಟ್ಟು ಇನ್ನೊಂದು ಗುಂಪು ನಮ್ಮ ಲಕ್ಷ್ಮಣ ಸವದಿ ಅವ್ರದ್ದಾಗಿರ್ಬೋದು, ಖಾಗೆ ಅವ್ರದ್ದಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಯಿ ಅವ್ರದ್ದಾಗಿರ್ಬೋದು, ನಮ್ಮ ಪಟ್ಟಣ ಅವ್ರದ್ದಾಗಿರ್ಬೋದು, ಬೇಡ ಮಲ್ಲಣ್ಣ ಯಾದವಾಡ ಅವ್ರದ್ದಾಗಿರ್ಬೋದು, ಅಥವಾ ನಮ್ಮ ಮಹಾದೇವಪ್ಪನ ಯಾದವಾಡ ಅವರು ಆಗಿರ್ಬೋದು, ಅಥವಾ ನಮ್ಮ ಕೌಜುರ್ಗಿ ಅವ್ರದ್ದಾಗಿರ್ಬೋದು, ಇವ್ರದ್ದು ಗುಂಪು ಇರ್ಬೋದು, ಇಲ್ಲಂತಲ್ಲ. ಮತ್ತು ಇದೇ ಕಾಲಕ್ಕೆ ರಾಯಭಾಗದವ್ರದ್ದು ಗುಂಪಾಗಿರ್ಬೋದು, ನಮ್ಮ ವಿ ಎಲ್ ಪಾಟೀಲರ ಕುಟುಂಬದವ್ರದ್ದು. ಅಂದರೆ ಇಲ್ಲಿ ಯಾಕೆ ಮಾತನಾಡಿ ಚರ್ಚೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಒಂದು ಇದರಲ್ಲಿ ಉಳಿದಿಲ್ಲ. ಇದು ನಾನು ಗೆದ್ದೇ ಬರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಆರಂಭದಲ್ಲಿ ಏನಿತ್ತು ನಮ್ಮ ಜಾರಕಿಹೊಳಿ ಸಹೋದರರೇ, ಇವತ್ತು ಅದನ ಅನ್ನೋ ಪ್ರಶ್ನೆ. ಯಾಕಂದ್ರೆ ಕತ್ತಿಯವ್ರದ್ದು ಮಿಂಟ್ರೋದ್ರೆ ಹೇಳಿದ್ರೆ ನಾವು ನಡೆಸಿದ್ದೀವಿ, ಎಲ್ಲರೂ ಭೇಟಿ ಆಗ್ತಾಯಿದ್ದೀವಿ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿದರು. ಆ ನೆಲೆಯಲ್ಲೇ ಅನೇಕ ಡೆವಲಪ್ಮೆಂಟ್ಗಳು ಆಗ್ತಾಯಿದ್ದಾವೆ. ಒಂದು ಕಡೆ ನಮ್ಮ ರಾಯಭಾಗದವರಾಗಿರ್ಬೋದು, ವಸನೆಯವರಾಗಿರ್ಬೋದು, ಅವರು ಒಂದೇನೋ ನಡೆಸ್ತಾ ಇದ್ದಾರೆ. ಅಂದ್ರೆ ಈ 18 ಕ್ಷೇತ್ರಗಳಿದ್ದಾವೆ ಎಮ್ ಎಲ್ ಎಗಳು, ಎಲ್ಲ ಎಮ್ ಎಲ್ ಎಗಳು ಇದರಲ್ಲಿ ಇನ್ವಾಲ್ವ್ ಆಗಾರ. ತಮ್ಮ ಅಸ್ತಿತ್ವದಲ್ಲಿ ಇರಬೇಕಪ್ಪ. ಹಿಂಗದ್ದಾಗ ಸಹಜವಾಗಿ ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಒಂದೇ ಕಂಪನಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮದೇನು ಉದ್ದೇಶಪ್ಪ ಅಂತಿದ್ದು ಎಲ್ಲರಿಗೂ, ಇದೆಲ್ಲ ರೈತರ ಬೆಳೆಗಳಿಗೆ, ರೈತರ ಉದ್ಧಾರಕ್ಕೆ ದುಡ್ಡು ಸಾಲ ಕೊಡಬೇಕು, ಸಾಲ ತೊಗೋಬೇಕು, ಅದು ಬೆಳಿಬೇಕು, ಮಾರ್ಕೆಟ್ ಮಾಡೋದಕ್ಕೆ ಬೆಲೆ ಹತ್ತಬೇಕು. ಯಾರ್ಯಾರ್ದು ಕಂಪನಿಯವ್ರು ಬಂದು ಲೋನ್ ತೊಗೊಂಡು ಅದು ವಾಪಸ್ ಮಾಡಲಾರ್ದ ನಿರ್ದೇಶಕರು ಹಿಡ್ಕೊಂಡು ರಿಟರ್ನ್ ಆಪೋ ವೇವಪ್ಪೋ ಮಾಡ್ಕೊಳ್ಳೋದು ಆಗಬಾರ್ದು. ಹಾಗಾದ್ರೆ ಸಂಸ್ಥೆ ಉಳಿಯೋದಿಲ್ಲ. ಅದೇ ದಿವಸ ರಮೇಶ್ ಕತ್ತಿ